ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಂಜಿನಿಂದ ಆವರಿಸಿದ ಕಿತ್ತೂರಿನ ಕೋಟೆ, ದೂರದಲ್ಲಿ ಕೇಳಿ ಬರುವ ಕುದುರೆಗಳ ಕಾಲಿನ ಸದ್ದು, ಯುದ್ಧದ ಡೊಳ್ಳಿನ ಘರ್ಜನೆ ಮತ್ತು ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಸವಾಲು ಹಾಕಿದ ಒಬ್ಬ ಧೈರ್ಯಶಾಲಿ ಮಹಿಳೆಯ ಉದಯ. ಇದು ಕೇವಲ ಒಬ್ಬ ರಾಣಿಯ ಕಥೆಯಲ್ಲ, ಇದು ಸ್ವಾಭಿಮಾನ, ಸ್ವಾತಂತ್ರ್ಯ ಮತ್ತು ಅಪ್ರತಿಮ ಶೌರ್ಯದ ಕಥೆ. ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಲ್ಲಿ ಒಬ್ಬರಾದ ಕಿತ್ತೂರಿನ ರಾಣಿ ಚೆನ್ನಮ್ಮನ ಸಾಹಸ ಗಾಥೆ. ಅನ್ಯಾಯದ ವಿರುದ್ಧ ಎದೆತಟ್ಟಿ ನಿಂತ ಮಹಾನ್ ನಾಯಕಿ. ಬ್ರಿಟಿಷರ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀತಿಗೆ ತಲೆಬಾಗದೆ ತನ್ನ ರಾಜ್ಯ ಮತ್ತು ಜನರಿಗಾಗಿ ಹೋರಾಡಿದ ಈ ವೀರ ವನಿತೆ ಇತಿಹಾಸದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತನ್ನ ಮೂಡಿಸಿದ್ದಾರೆ. ಒಂದು ಕಡೆ ಬಲಿಷ್ಠ ಬ್ರಿಟನ್ ಸೇನೆ, ಮತ್ತೊಂದು ಕಡೆ ಅಚಲ ಸಂಕಲ್ಪ ಹೊಂದಿದ್ದ ರಾಣಿ ಚೆನ್ನಮ್ಮ. ಯುದ್ಧ ಭೂಮಿಯಲ್ಲಿ ಅವರ ಧೈರ್ಯ, ನಾಯಕತ್ವ ಮತ್ತು ದೇಶ ಪ್ರೇಮ ಶತ್ರುಗಳನ್ನೇ ಬೆರಗುಗೊಳಿಸಿತ್ತು. ಹಾಗಾದ್ರೆ ಬ್ರಿಟಿಷರ ವಿರುದ್ಧ ಮೊದಲ ಬಂಡಾಯದ ಕಹಳೆ ಊದಿದ ಈ ವೀರ ಮಹಿಳೆಯ ಜೀವನ ಗಾಥೆ ಏನು? ಯುದ್ಧಕ್ಕೆ ಹೊರಡುವ ಮುನ್ನ ಆ ವೀರ ವನಿತೆ ಶರಣಾದ ಆ ದಿವ್ಯ ಶಕ್ತಿ ಯಾವುದು? ನಂತರ ನಡೆದ ಚಮತ್ಕಾರ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದೊಂದು ಕತ್ತಲೆಯ ರಾತ್ರಿ. ಕಿತ್ತೂರಿನ ಕೋಟೆಯ ಗೋಡೆಗಳ ಮೇಲೆ ಗಾಳಿ ಭಯಾನಕವಾಗಿ ಬೀಸ್ತಾ ಇತ್ತು. ದೂರದಲ್ಲಿ ಕುದುರೆಗಳ ಕಾಲಿನ ಸದ್ದು ಕೇಳಿ ಬರ್ತಾ ಇತ್ತು. ಹೌದು, ಆ ರಾತ್ರಿ ಬ್ರಿಟಿಷ್ ಸೇನೆ ಕಿತ್ತೂರಿನತ್ತ ಮುನ್ನುಗ್ತಾ ಇತ್ತು. ಇತ್ತ ಕಡೆ ಅರಮನೆಯ ಒಳಗೆ ಯುದ್ಧದ ಸಿದ್ಧತೆ ನಡೀತಾ ಇದ್ವು. ಆದರೆ ಆ ಕ್ಷಣದಲ್ಲಿ ಎಲ್ಲರ ಕಣ್ಗಳು ಒಬ್ಬ ಮಹಿಳೆಯ ಮೇಲೆ ನೆಟ್ಟಿದ್ವು. ಆಕೆ ಕೈಯಲ್ಲಿ ಕತ್ತಿಯನ್ನ ಹಿಡಿದಿದ್ಲು. ಆದ್ರೆ ಯುದ್ಧ ಭೂಮಿಗೆ ಧಾವಿಸುವ ಮೊದಲು ತನ್ನ ಆರಾಧ್ಯ ದೇವರ ಮುಂದೆ ತಲೆಬಾಗಿ ಪ್ರಾರ್ಥಿಸ್ತಾ ಇದ್ಲು. ಆಕೆ ಬೇರೆ ಯಾರೂ ಅಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ವೀರರಾಣಿಯರಲ್ಲಿ ಒಬ್ಬರಾದ ಕಿತ್ತೂರಿನ ರಾಣಿ ಚೆನ್ನಮ್ಮ. ಇದು ಕೇವಲ ಒಬ್ಬ ರಾಣಿಯ ಕಥೆಯಲ್ಲ, ಇದು ಭಕ್ತಿ ಮತ್ತು ಶೌರ್ಯದ ಸಂಗಮದ ಕಥೆ. ಬಾಲ್ಯದಲ್ಲಿ ಮೂಡಿದ ಧಾರ್ಮಿಕ ಸಂಸ್ಕಾರ. 1778ರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿ ಪ್ರದೇಶದಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ವಿಭಿನ್ನ ವ್ಯಕ್ತಿತ್ವವನ್ನ ಹೊಂದಿದ್ದವರು. ಅವರ ಕುಟುಂಬ ಧಾರ್ಮಿಕ ಸಂಪ್ರದಾಯಗಳಿಗೆ ಮಹತ್ವ ನೀಡ್ತಾ ಇತ್ತು. ಬಾಲ್ಯದಿಂದಲೇ ಪುರಾಣಗಳು, ರಾಮಾಯಣ, ಮಹಾಭಾರತ ಮತ್ತು ವೀರಶೈವ ಪರಂಪರೆಯ ಮೌಲ್ಯಗಳನ್ನ ಕೇಳುತ್ತಾ ಬೆಳೆದವರು. ಆ ಕಾಲದಲ್ಲಿ ರಾಜಕುಮಾರಿಯರಿಗೆ ಕೇವಲ ಅರಮನೆಯ ಜೀವನವನ್ನ ಮಾತ್ರ ಕಲಿಸಲಾಗ್ತಾ ಇರಲಿಲ್ಲ. ಧರ್ಮ, ನೀತಿ, ನ್ಯಾಯ, ಆಡಳಿತ ಮತ್ತು ಶಸ್ತ್ರವಿದ್ಯೆ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು. ಚೆನ್ನಮ್ಮ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ. ದೇವರ ಆರಾಧನೆ, ಧ್ಯಾನ ಮತ್ತು ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ತೋರಿದ್ರು. ಹಿರಿಯರು ಹೇಳುವಂತೆ ಬಾಲ್ಯದಲ್ಲೇ ಅವರಲ್ಲಿ ಒಂದು ವಿಚಿತ್ರ ಆತ್ಮವಿಶ್ವಾಸ ಕಂಡು ಬರ್ತಿತ್ತಂತೆ. ಆ ಆತ್ಮವಿಶ್ವಾಸದ ಮೂಲ ಕೇವಲ ರಾಜವಂಶವಲ್ಲ, ಅದು ದೇವರ ಮೇಲಿನ ಅವರ ಅಚಲ ನಂಬಿಕೆ ಆಗಿತ್ತು. ಕಿತ್ತೂರಿನ ಅರಸನನ್ನ ವಿವಾಹವಾದ ನಂತರ ಕಿತ್ತೂರಿನ ರಾಣಿಯಾದರು. ರಾಜಕೀಯ ಜವಾಬ್ದಾರಿಗಳ ನಡುವೆಯೂ ತಮ್ಮ ಧಾರ್ಮಿಕ ಜೀವನವನ್ನ ಮುಂದುವರೆಸಿದ್ರು. ಅರಮನೆಯಲ್ಲಿನ ಪೂಜೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ದೇವಾಲಯಗಳ ಅಭಿವೃದ್ಧಿಗೆ ವಿಶೇಷ ಗಮನ ನೀಡ್ತಾ ಇದ್ರು. ಅವರಿಗೆ ಧರ್ಮ ಎಂದರೆ ಕೇವಲ ಆಚರಣೆಯಲ್ಲ, ಅದು ನ್ಯಾಯಯುತ ಆಡಳಿತದ ಮೂಲ ತತ್ವ. ಜನರನ್ನ ಕಾಪಾಡುವುದು ದೇವರ ಸೇವೆ ಎಂಬ ನಂಬಿಕೆ ಅವರಲ್ಲಿತ್ತು. ಆದ್ದರಿಂದಲೇ ಪ್ರಜೆಗಳ ಕಷ್ಟಗಳನ್ನ ತಮ್ಮದೇ ಕಷ್ಟಗಳಂತೆ ನೋಡ್ಕೊಳ್ತಾ ಇದ್ರು. ಜೀವನ ಯಾವಾಗಲೂ ಸುಲಭವಾಗಿರಲಿಲ್ಲ. ಅವರ ಪತಿಯ ನಿಧನವೂ ದೊಡ್ಡ ಆಘಾತವಾಗಿತ್ತು. ಅದರ ನಂತರ ಅವರ ಮಗನನ್ನು ಕಳೆದುಕೊಂಡರು. ಒಬ್ಬ ತಾಯಿ ಮತ್ತು ಒಬ್ಬ ಪತ್ನಿಗೆ ಇದಕ್ಕಿಂತ ದೊಡ್ಡ ದುಃಖ ನಿಜಕ್ಕೂ ಇದೆಯಾ? ಬೇರೆಯವರಾಗಿದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಕುಸಿದು ಬಿಡ್ತಾರೆ. ಆದ್ರೆ ಚೆನ್ನಮ್ಮ ಕುಸಿಯಲಿಲ್ಲ, ಏಕೆಂದರೆ ಅವರೊಳಗೆ ಆಧ್ಯಾತ್ಮಿಕ ಶಕ್ತಿ ಇತ್ತು. ತಮ್ಮ ದುಃಖವನ್ನು ದೇವರ ಪಾದಗಳಲ್ಲಿ ಅರ್ಪಿಸಿದ್ರು. ಜೀವನದ ಕಷ್ಟಗಳನ್ನ ಶಿಕ್ಷೆಯಾಗಿ ಅಲ್ಲ, ಪರೀಕ್ಷೆಯಾಗಿ ತೆಗೆದುಕೊಂಡ್ರು. ಈ ದೃಷ್ಟಿಕೋನವೇ ಅವರನ್ನು ಇನ್ನಷ್ಟು ದೃಢಗೊಳಿಸಿತ್ತು. ಮಗನ ಮರಣದ ನಂತರ ಚೆನ್ನಮ್ಮ ಶಿವಲಿಂಗಪ್ಪನನ್ನ ದತ್ತು ಪಡೆದ್ರು.
ಇದು ಕೇವಲ ರಾಜಕೀಯ ನಿರ್ಧಾರವಾಗಿರಲಿಲ್ಲ, ಅದು ಧರ್ಮ ಮತ್ತು ಪರಂಪರೆಯನ್ನ ಉಳಿಸುವ ಪ್ರಯತ್ನವಾಗಿತ್ತು. ಆ ಕಾಲದಲ್ಲಿ ದತ್ತು ಪಡೆಯುವುದು ಧಾರ್ಮಿಕವಾಗಿ ಮಾನ್ಯವಾಗಿತ್ತು. ಆದರೆ ಬ್ರಿಟಿಷರು ಅದನ್ನ ಒಪ್ಪಲಿಲ್ಲ. ಅವರ ಉದ್ದೇಶ ಕಿತ್ತೂರನ್ನ ವಶಪಡಿಸಿಕೊಳ್ಳುವುದಷ್ಟೇ ಆಗಿತ್ತು. ಇಲ್ಲಿಯೇ ಚೆನ್ನಮ್ಮ ಅವರ ಆಧ್ಯಾತ್ಮಿಕ ನಂಬಿಕೆ ಮತ್ತು ರಾಜಕೀಯ ಹೋರಾಟ ಒಂದಾಗಿ ಬೆರೆತು ಹೋಗುತ್ತೆ. ಇದು ಕೇವಲ ರಾಜ್ಯದ ಪ್ರಶ್ನೆಯಾಗಿರಲಿಲ್ಲ, ಧರ್ಮ, ನ್ಯಾಯ ಮತ್ತು ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು. ಜನಪದ ಕಥೆಗಳು ಮತ್ತು ಕೆಲವು ಸ್ಥಳ ಪುರಾಣಗಳ ಪ್ರಕಾರ ಯುದ್ಧದ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವ ಮೊದಲು ರಾಣಿ ದೇವರ ಆಶೀರ್ವಾದ ಪಡಿತಾ ಇದ್ರಂತೆ. ಆ ಕುತೂಹಲಕಾರಿ ಘಟನೆಯನ್ನ ಈ ರೀತಿಯಾಗಿ ವಿವರಿಸ್ತಾರೆ. ಅಂದು ಅರಮನೆಯ ದೀಪಗಳು ಹೊಳಿತಾ ಇದ್ವು. ಹೊರಗೆ ಯುದ್ಧದ ಸಿದ್ಧತೆ ನಡೆಯುತ್ತಿತ್ತು. ಒಳಗೆ ರಾಣಿ ದೇವರ ಮುಂದೆ ಕುಳಿತು ಗಾಢವಾದ ಭಕ್ತಿಯಲ್ಲಿ ಲೀನವಾಗಿದ್ರು. ಕೈಯಲ್ಲಿ ಕತ್ತಿ ಇಲ್ಲ, ಎರಡೂ ಕೈಗಳನ್ನ ಮುಗಿದು ಭಾವಪರವಶರಾಗಿದ್ರು. ದೇವರಲ್ಲಿ ವಿಜಯವನ್ನಲ್ಲ, ಧೈರ್ಯವನ್ನ ಕೇಳ್ತಾ ಇದ್ರು. ಯಾಕೆಂದ್ರೆ ನಿಜವಾದ ಯೋಧನು ಮೊದಲು ತನ್ನ ಭಯವನ್ನ ಗೆಲ್ಲಬೇಕು ಎಂಬುವುದು ಅವರ ನಿಲುವಾಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಿತ್ತೂರಿನ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಯಿತು. ಆದರೆ ಅವರು ಒಂದು ವಿಷಯವನ್ನ ಅಂದಾಜಿಸಿರಲಿಲ್ಲ. ಬ್ರಿಟಿಷರು ಕೇವಲ ಒಂದು ರಾಜ್ಯವನ್ನ ಎದುರಿಸ್ತಾ ಇರಲಿಲ್ಲ, ಅಚಲ ನಂಬಿಕೆಯಿಂದ ತುಂಬಿದ ದುರ್ಗೆಯಂತೆ ದೃಢರಾಗಿದ್ದ ಒಬ್ಬ ರಾಣಿಯನ್ನ ಎದುರಿಸುತ್ತಿದ್ದರು. ರಾಣಿ ಚೆನ್ನಮ್ಮ ತನ್ನ ಸೇನೆಯನ್ನು ಮುನ್ನಡೆಸಿದ್ರು. ಅವರ ಮಾತುಗಳು ಯೋಧರ ಹೃದಯಗಳಲ್ಲಿ ಬೆಂಕಿ ಹಚ್ಚಿದ್ವು. ಚೆನ್ನಮ್ಮ ಕೇವಲ ರಾಜಕೀಯ ನಾಯಕಿಯಲ್ಲ, ಆಕೆ ಧರ್ಮಕ್ಕಾಗಿ ಹೋರಾಡುತ್ತಿದ್ದ ನಾಯಕಿ ಎಂಬ ಭಾವನೆ ಪ್ರಜೆಗಳಲ್ಲಿ ಮೂಡಿತು. ಮೊದಲ ಹಂತದ ಯುದ್ಧದಲ್ಲಿ ಬ್ರಿಟಿಷರು ಭಾರಿ ಹಿನ್ನಡೆ ಅನುಭವಿಸಿದ್ರು. ಈ ವಿಜಯವು ಕೇವಲ ಸೈನಿಕ ವಿಜಯವಲ್ಲ, ಅದು ಆತ್ಮವಿಶ್ವಾಸದ ವಿಜಯ. ಇತಿಹಾಸವನ್ನ ಗಮನಿಸಿದ್ರೆ ಮಹಾನ್ ನಾಯಕರಲ್ಲಿ ಒಂದು ಸಾಮಾನ್ಯ ಗುಣ ಕಂಡು ಬರುತ್ತದೆ. ಅವರಿಗೆ ಯಾವುದೋ ಒಂದು ಉನ್ನತ ಶಕ್ತಿಯ ಮೇಲೆ ನಂಬಿಕೆ ಇರುತ್ತೆ. ಚೆನ್ನಮ್ಮ ಅವರಲ್ಲೂ ಇದೇ ಗುಣವಿತ್ತು. ಅವರ ಭಕ್ತಿ ಅವರನ್ನ ಅಹಂಕಾರಿಯನ್ನಾಗಿಸಲಿಲ್ಲ, ಬದಲಾಗಿ ವಿನಮ್ರನ್ನಾಗಿಸಿತ್ತು. ಅವರ ನಂಬಿಕೆ ಅವರನ್ನು ಧೈರ್ಯಶಾಲಿಯನ್ನಾಗಿಸಿತ್ತು. ಯಾಕೆಂದರೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟವರು ಸೋಲನ್ನು ಶಾಂತಿಯಿಂದ ಸ್ವೀಕರಿಸಬಲ್ಲರು. ಹೀಗೆ ಅಂತಿಮವಾಗಿ ಬ್ರಿಟಿಷರು ಕುತಂತ್ರದ ಮೂಲಕ ಕಿತ್ತೂರನ್ನ ವಶಪಡಿಸಿಕೊಂಡರು. ರಾಣಿ ಚೆನ್ನಮ್ಮ ಬಂಧಿತರಾದರು. ಅವರನ್ನು ಸೆರೆಮನೆಗೆ ಕಳುಹಿಸಲಾಯಿತು. ಏನಾದ್ರೂ ಆ ಮಹಾತಾಯಿ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಇದು ಜೀವನದ ಅಂತ್ಯವಾಗುತ್ತಿತ್ತು. ಆದರೆ ರಾಣಿಯ ಆತ್ಮಶಕ್ತಿ ಅಲ್ಲಿಯೂ ಕುಗ್ಗಲಿಲ್ಲ. ತಮ್ಮ ಅಂತಿಮ ದಿನಗಳಲ್ಲಿಯೂ ದೇವರ ಸ್ಮರಣೆಯಲ್ಲೇ ಕಾಲ ಕಳೆದರು. ಅವರ ದೇಹ ಬಂಧನದಲ್ಲಿದ್ದರೂ ಅವರ ಆತ್ಮ ಸ್ವತಂತ್ರವಾಗಿತ್ತು. ಇಂದಿಗೂ ಅವರು ಜೀವಂತವಾಗಿದ್ದಾರೆ. ದೇಹ ತ್ಯಜಿಸಿದ ನಂತರವೂ ಕಿತ್ತೂರು ಕೋಟೆಯಲ್ಲಿ ಹಲವು ಬಾರಿ ಕಾಣಿಸಿಕೊಂಡಿದ್ರು ಅನ್ನೋ ನಂಬಿಕೆ ಸ್ಥಳೀಯರಲ್ಲಿದೆ. ಇಂದು ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮ ಕೇವಲ ಐತಿಹಾಸಿಕ ವ್ಯಕ್ತಿಯಲ್ಲ, ಅವರು ಧೈರ್ಯದ ಸಂಕೇತ, ಸ್ವಾಭಿಮಾನದ ಪ್ರತೀಕ, ಮಹಿಳಾ ಶಕ್ತಿಯ ಪ್ರತಿರೂಪ, ಹಾಗೆ ಅನೇಕರಿಗೆ ಆಧ್ಯಾತ್ಮಿಕ ಪ್ರೇರಣೆಯ ಮೂಲ. ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನ ಕಲಿಸುತ್ತೆ. ಕತ್ತಿ ಕೈಯಲ್ಲಿ ಇರಬಹುದು, ಆದರೆ ನಿಜವಾದ ಶಕ್ತಿ ಹೃದಯದಲ್ಲಿರಬೇಕು. ಸೇನೆ ದೊಡ್ಡದಾಗಿರಬಹುದು, ಆದರೆ ನಿಜವಾದ ವಿಜಯ ನಂಬಿಕೆಯಿಂದ ಬರುತ್ತದೆ. ರಾಜ್ಯ ಕಳೆದುಕೊಳ್ಳಬಹುದು, ಆದರೆ ಧರ್ಮ ಮತ್ತು ಸ್ವಾಭಿಮಾನವನ್ನ ಕಳೆದುಕೊಳ್ಳಬಾರದು ಎಂಬುದು ಚೆನ್ನಮ್ಮನವರ ಜೀವನ ಗಾಥೆ. ರಾಣಿ ಚೆನ್ನಮ್ಮ ಅವರ ಕತೆ ಕೇವಲ ಯುದ್ಧದ ಕಥೆಯಲ್ಲ, ಅದು ಒಬ್ಬ ಮಹಿಳೆಯ ಅಚಲ ನಂಬಿಕೆಯ ಕತೆ. ಅದು ದುಃಖವನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿದ ಕತೆ. ಅದು ಭಕ್ತಿಯನ್ನು ಧೈರ್ಯವನ್ನಾಗಿ ರೂಪಿಸಿದ ಕತೆ. ಕಿತ್ತೂರಿನ ಕೋಟೆಯ ಗೋಡೆಗಳು ಇಂದು ಮೌನವಾಗಿರಬಹುದು, ಆದರೆ ಅವು ಇನ್ನೂ ಒಂದು ಸಂದೇಶವನ್ನ ಸಾರುತ್ತವೆ. ನಂಬಿಕೆ ಇರುವ ಹೃದಯವನ್ನ ಯಾವುದೇ ಸಾಮ್ರಾಜ್ಯ ಸೋಲಿಸಲಾರದು ಎಂದು. ಅದಕ್ಕಾಗಿ ರಾಣಿ ಚೆನ್ನಮ್ಮ ಕೇವಲ ಕರ್ನಾಟಕದ ರಾಣಿಯಲ್ಲ, ಅವರು ಭಾರತದ ಆತ್ಮಸ್ಫೂರ್ತಿಯ ಅಮರ ಜ್ಯೋತಿ. ಇವಿಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕುರಿತಾದ ರೋಚಕ ಸಂಗತಿಗಳಲ್ಲಿ ಒಂದು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.